ನಮಸ್ತೆ. ಬನ್ನಿ ಇವತ್ತು ನಾವು ಕಡಲೆ ಹಿಟ್ಟು ಸೋಪ್ ಹೇಗೆ ಮಾಡ್ಕೊಂಬರೋದು ಮೆಲ್ಟ್ ಆ್ಯಂಡ್ ಪೂರ್ ಮೆಥಡಲ್ಲಿ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮತ್ತು ಕಡಿಮೆ ಖರ್ಚಲ್ಲಿ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತಲೂ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸ್ ತೊಗೊಂಡಿದ್ದೀನಿ 100 ಗ್ರಾಮ್ಗೆ, ಮತ್ತು 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಬಾದಾಮಿ ಎಣ್ಣೆ, ರಬ್ಬಿಂಗ್ ಆಲ್ಕೋಹಾಲು ಪ್ಲಸ್ ನಿಮಗೆ ಮೋಲ್ಡು ಸ್ಪೆಚುಲಾ ಇದೆ. ಸೊ ರಬ್ಬಿಂಗ್ ಆಲ್ಕೋಹಾಲ್ ಇಲ್ಲ ಅಂತಂದ್ರೂ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಮನೆಯಲ್ಲೇ ಮಾಡ್ಕೊತಿರೋದ್ರಿಂದ, ಮನೆಯವರಿಗೆ ಆಗಿರೋದ್ರಿಂದ ಅದೇನು ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ಗೋಟ್ ಮಿಲ್ಕ್ ಸೋಪ್ ಬೇಸ್ನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮೆಲ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಈ ಮೆಥಡ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಡಬಲ್ ಬಾಯ್ಲರಲ್ಲೇ ಬಿಸಿ ಮಾಡಬೇಕು, ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು ಇದನ್ನು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಬಾಯ್ಲರ್ ಮೂಲಕ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಸೊ ಇದು ಕರಗೋವರೆಗೂ ನಾವು ಇದ್ರದ್ದು ಉಪಯೋಗ ನೋಡ್ಕೊಂಡು ಬರೋಣ. ಕಡಲೆ ಹಿಟ್ಟನ್ನು ನಾನಿಲ್ಲಿ ತಗೊಂಡಿರೋದ್ರಿಂದ ನಿಮಗೆ ಕಲೆಗಳೆಲ್ಲ ಇದ್ರೆ ಹೋಗುತ್ತೆ, ಸ್ಕಿನ್ ಟೈಟನಿಂಗ್ ಆಗುತ್ತೆ. ಪ್ಲಸ್ ನಾನು ಇದ್ರ ಜೊತೆ ಇನ್ನೂ 2 ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ. ಒಂದು ವೈಲ್ಡ್ ಟರ್ಮರಿಕ್ಕು ಮತ್ತು ಬಾದಾಮಿ. ಮುಂದೆ ತೋರಿಸ್ತೀನಿ ಅದು ಎಷ್ಟು ತಗೊಂಡಿದ್ದೀನಿ, ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ. ವೈಲ್ಡ್ ಟರ್ಮರಿಕ್ದು ಯೂಸಸ್ ನೋಡಿದರೆ ನಿಮಗೆ ಸ್ಕಿನ್ನು ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬಾದಾಮಿ ಬಂದುಬಿಟ್ಟು ನಿಮಗೆ ಡ್ರೈನೆಸ್ ಕೊಡೋಲ್ಲ ಸ್ಕಿನ್ಗೆ. ಆಯಿಲ್ ತೊಗೊಂಡಿರೋದ್ರಿಂದ ಅದು ಡ್ರೈನೆಸ್ ಕೊಡೋಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ. ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ ಒಳ್ಳೆ ಪರಿಮಳಕ್ಕೋಸ್ಕರ. ಈಗ ನೋಡಿ ಇದು ಆಲ್ಮೋಸ್ಟ್ ಆಲು ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸೊ ಅದು ತುಂಬ ಬಿಸಿ ಇದ್ದಾಗಲೇ ಈ ಇಂಗ್ರೀಡಿಯೆಂಟ್ಗಳೆಲ್ಲ ಹಾಕಬಾರ್ದು. ಸೊ ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದನ್ನು ಹೊರಗಡೆ ತಗೊಂಡು ಇದಕ್ಕೆ 2 ಟೇಬಲ್ ಸ್ಪೂನು ಗ್ರಾಮ್ ಫ್ಲೋರ್ ಹಾಕೋತಾ ಇದ್ದೀನಿ, ಕಡಿಮೆ ಪ್ರಮಾಣದಲ್ಲಿ. ತುಂಬ ಜಾಸ್ತಿ ಹಾಕಿದಾಗ ಸೋಪಲ್ಲಿ ನಿಮಗೆ ನೋರೇ ಬರಲ್ಲ ಅಂತ ಅನ್ನೋ ಥರ ಫೀಲಿಂಗ್ ಆಗ್ತದೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ, ಯಾವುದೇ ರೀತಿ ಇದು ಗಂಟು ಉಳ್ಕೋಬಾರ್ದು. ಇದು ನೀಟಾಗಿ ಬ್ಲೆಂಡ್ ಆದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನು ವೈಲ್ಡ್ ಟರ್ಮರಿಕ್, ಇದು ಅಡುಗೆ ಅರಿಶಿನ ಅಲ್ಲ, ವೈಲ್ಡ್ ಟರ್ಮರಿಕ್. ಸೊ ಅದು ಹಾಕಿ ಮಿಕ್ಸ್ ಮಾಡ್ತಿದ್ದಂಗೆ ನೋಡಿ ಕಲರ್ ಎಷ್ಟು ಚೇಂಜ್ ಆಗ್ತಿದೆ. ಸೊ ಇದು ಆದಮೇಲೆ ಇದು ನೀಟಾಗೆಲ್ಲ ಮೆಲ್ಟ್ ಆಯಿತು ಅಂತ ಅಂದಮೇಲೆ ನೀವು ಆಯಿಲ್ ಹಾಕ್ಕೊಳ್ಳಿ, ಬಾದಾಮಿ ಎಣ್ಣೆ ಹಾಕ್ಕೊಳ್ಳಿ. ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಚಳಿಗಾಲ ಬೇರೆ ಅಲ್ವಾ, ತುಂಬ ಡ್ರೈ ಅನ್ನಿಸ್ಬಾರ್ದು ಸ್ಕಿನ್ನು ಯಾವಾಗಲೂ. ಸೊ ಹಾಗಾಗಿ ಒಳ್ಳೆ ಮಾಯ್ಶ್ಚರ್ ಸಿಗಲಿ ಅಂತ ಈ ಕಾಂಬಿನೇಷನ್ಸಲ್ಲಿ ಮಾಡಿದಾಗ ನಿಮಗೆ ಸೋಪಿಂದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಇದೆಲ್ಲ ನೀಟಾಗಿ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗಬೇಕು. ಸೊ ಬ್ಲೆಂಡ್ ಆದಮೇಲೆ ನೀವು ಎಸೆನ್ಷಿಯಲ್ ಆಯಿಲು ಅಥವಾ ಫ್ರೆಗ್ರೆನ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಹಾಕೋತಾ ಇದ್ದೀನಿ ಸ್ಮೆಲ್ಗೋಸ್ಕರ. ಮತ್ತು ಲ್ಯಾವೆಂಡರ್ದು ಕೂಡ ಬೆನಿಫಿಟ್ಟು ನಿಮಗೆ ಸ್ಕಿನ್ಗೆ ಸಿಗುತ್ತೆ. ಅದಾದಮೇಲೆ ಮೋಲ್ಡಿಂದ ಹೊರಗಡೆ ತೆಗೆದು ನೀವು ಇಮಿಡಿಯೇಟಾಗಿ ಇದನ್ನು ಮೋಲ್ಡ್ಗೆ ಹಾಕ್ಕೊಬಿಡಿ. ಇಲ್ಲ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ನೀವು ಇದನ್ನು ಮೋಲ್ಡ್ಗೆ ಹಾಕ್ಕೊಳ್ಳಿ. ಇಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಎಲ್ಲ ಹಾಕಿದ್ದೀನಿ. ಮೋಲ್ಡ್ಗೆ ಹಾಕಿ ನೀವು ಇದನ್ನು 1 to 2 ಅವರ್ ಹಾಗೆ ಬಿಡಿ. ಸೊ ಇವಾಗ ನಾನು ರಬ್ಬಿಂಗ್ ಆಲ್ಕೋಹಾಲ್ ಮಾಡ್ತಾ ಇರೋದು ಯಾಕೆ ಅಂದರೆ ಬಬಲ್ಸ್ ಫಾರ್ಮೇಷನ್ಸ್ ಆಗಿರುತ್ತೆ. ತುಂಬ ಸೇಲ್ ಮಾಡೋರಿಗೆಲ್ಲ ಅದು ಚೆನ್ನಾಗಿ ಅನಿಸಲ್ಲ. ಮನೆ ಯೂಸ್ಗೆ ಅದಿಲ್ಲ ಅಂದರೂ ನಡೀತದೆ. ಸೇಲ್ ಮಾಡಬೇಕಾದಾಗ ಅದು ಸೋಪ್ ಬಾರ್ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ರಬ್ಬಿಂಗ್ ಆಲ್ಕೋಹಾಲ್ ಆಗಿರೋದು. ಈಗ ಇಲ್ಲಿ ಒಂದು 1 to 2 ಅವರ್ ಆದಮೇಲೆ ಇದು ಗಟ್ಟಿಯಾಗಿರುತ್ತೆ. ಇದನ್ನು ಅನ್ಮೋಲ್ಡ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈ ಥರ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಡೇಗೆ ನೀವು ಯೂಸ್ ಮಾಡ್ಬೋದು. ಈ ಸೋಪನ್ನು ರೆಡಿಯಾದ ನೆಕ್ಸ್ಟ್ ಡೇಗೆ ನೀವು ಈ ಸೋಪನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನನ್ನ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಷಯನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ನಾವು ಕೋಲ್ಡ್ ಪ್ರೋಸೆಸ್ ಸೋಪು ಕೂಡ ಮಾಡ್ತೀವಿ, ಅದನ್ನು ಸೇಲ್ ಕೂಡ ಮಾಡ್ತೀವಿ. ಬೇಕು ಅಂದವರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.